ಸತ್ಯವೇದದಲ್ಲಿ ಕೆಲವರ ಹೆಸರು ಪ್ರಚಲಿತಕ್ಕೆ ಬಂದರೆ ಇನ್ನೂ ಕೆಲವರ ಹೆಸರು ಮರೆಯಾಗಿದೆ. ಅವರು ಪ್ರೀತಿ, ಸತ್ಯತೆ ಹಾಗೂ ತನ್ನ ಬುದ್ಧಿವಂತಿಕೆಗಳಿಂದಲೇ ಹೆಸರುವಾಸಿಯಾಗಿ ರಕ್ಷಣೆಗೆ ಕಾರಣರಾಗಿರುತ್ತಾರೆ. ಅಂಥದ್ದೇ ಒಂದು ಹೆಸರು ಯೆಹೋಷಾಬಾತ್. ಈಕೆ ಯೆಹೋರಾಮನ ಮಗಳು, ಅಹಜ್ಯನ ಸಹೋದರಿಯೂ ಮತ್ತು ಯಾಜಕನಾದ ಯೆಹೋಯಾದನ ಹೆಂಡತಿಯೂ ಆಗಿದ್ದಳು. ರಾಜ ಅಹಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿಯಾದ ಅತಲ್ಯಳು ಕೇಳಿದ ಕೂಡಲೇ ಯೆಹೂದ ರಾಜಸಂತಾನದವರನ್ನೆಲ್ಲ ಸಂಹರಿಸಿಬಿಡುತ್ತಾಳೆ. ಆದರೆ ರಾಜಪುತ್ರಿಯಾದ ಈ ಯೆಹೋಷಾಬಾತ್ ಎಂಬಾಕೆಯು ಹತರಾಗುವುದಕ್ಕಿದ್ದ ರಾಜಪುತ್ರರ ಮಧ್ಯದಿಂದ ಅಹಜ್ಯನ ಮಗನಾದ ಯೆಹೋವಾಷನನ್ನು ಯಾರಿಗೂ ತಿಳಿಯದಂತೆ ಅವನ ದಾದಿಯರೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಡುತ್ತಾಳೆ. ಹೀಗೆ ಕ್ರೂರಿ ಅತಲ್ಯಳ ಕೈಯಿಂದ ಹತರಾಗಬೇಕಾಗಿದ್ದ ರಾಜಪುತ್ರನಾದ ಯೆಹೋವಾಷನನ್ನು ಯೆಹೋಷಾಬಾತಳು ತನ್ನ ಧೈರ್ಯದಿಂದ ರಕ್ಷಿಸುತ್ತಾಳೆ. ರಕ್ಷಿಸಿದ್ದು ಮಾತ್ರವಲ್ಲ, ಅವನು 6 ವರ್ಷಗಳಾಗುವವರೆಗೆ ಗುಪ್ತವಾಗಿ ದೇವಾಲಯದಲ್ಲಿಟ್ಟು ಅವನನ್ನು ಸಾಕುತ್ತಾಳೆ. ಇದರಲ್ಲಿ ಯೆಹೋಷಾಬಾತಳ ಜ್ಞಾನ ಮತ್ತು ವಿವೇಕ ಹಾಗೂ ಬುದ್ಧಿವಂತಿಕೆಯನ್ನು ಮೆಚ್ಚಬೇಕು. ಆಕೆ ಆ ಮಗುವನ್ನು ಸಂರಕ್ಷಿಸುವಾಗ ಅಪ್ಪಿತಪ್ಪಿಯೂ ಅತಲ್ಯಳ ಕೈಗೆ ಸಿಕ್ಕಿದರೆ ಅವಳ ಜೀವವೂ ಹೋಗುತ್ತಿತ್ತು. ಪ್ರತಿಯೊಬ್ಬ ಹಳೆ ಒಡಂಬಡಿಕೆಯ ಭಕ್ತರಿಂದಲೂ ನಾವು ಕಲಿಯಬೇಕಾದ ಕೆಲವು ಪಾಠಗಳಿರ್ತವೆ. ಹಾಗೆಯೇ ಯೆಹೋಷಾಬಾತಳಿಂದ ನಾವು ಕಲಿಯಬಹುದಾದ ಕೆಲವೊಂದು ಪಾಠಗಳೆಂದರೆ, ನಮಗೆ ಸಿಗುವ ಸಂದರ್ಭಗಳನ್ನು ಕುರಿತು ನಾವು ಎಚ್ಚರಿಕೆಯಾಗಿರಬೇಕು. ದೇವರಿಗಾಗಿ ನಿಲ್ಲುವ ಸಂದರ್ಭ ಬಂದಾಗ ನಾವು ಧೈರ್ಯವಾಗಿ ದೇವರಿಗಾಗಿ ನಿಲ್ಲಬೇಕು. ಅತಲ್ಯಳು ಅಧಿಕಾರದ ಆಸೆಯಿಂದ ರಾಜವಂಶವನ್ನು ಅಳಿಸಲು ಪ್ರಯತ್ನಿಸಿದಳು. ಆದರೆ ಯೆಹೋಷಾಬಾತಳು ತನ್ನ ಬುದ್ಧಿವಂತಿಕೆಯಿಂದ ರಾಜವಂಶವನ್ನು, ಅದರಲ್ಲೂ ದಾವೀದನ ವಂಶವನ್ನು ಉಳಿಸಿದಳು. ಒಳ್ಳೆಯದನ್ನು ಮಾಡಲು ನಾವು ತೆಗೆದುಕೊಳ್ಳುವ ಚಿಕ್ಕ ತೀರ್ಮಾನಗಳಿಗೆ ದೇವರು ಸಹ ತನ್ನ ಸಹಾಯವನ್ನು ಮಾಡುತ್ತಾನೆ. ಕತ್ತಲೆಯ ಸಮಯದಲ್ಲಿ ನಾವು ಒಂಟಿಯಾಗಿ, ಧೈರ್ಯವಾಗಿ ಮತ್ತು ಯೋಚನಾ ಭರಿತರಾಗಿ ತೆಗೆದುಕೊಳ್ಳುವ ತೀರ್ಮಾನಗಳು ನಮ್ಮನ್ನು ಬೆಳಕಿನ ಕಡೆಗೆ ನಡೆಸುತ್ತವೆ. ಯೆಹೋಷಾಬಾತ್ ರಾಜಪುತ್ರಿಯಾಗಿದ್ದರೂ ನಿಸ್ವಾರ್ಥವಾಗಿ ಮತ್ತು ಧೈರ್ಯವಾಗಿ ಹಾಗೂ ತ್ಯಾಗಪೂರ್ವಕವಾಗಿ ರಾಜವಂಶವನ್ನು ಉಳಿಸಲು ಪ್ರಯತ್ನಿಸಿದಳು, ತನ್ನ ಪ್ರಾಣವನ್ನು ಪಣಕ್ಕಿಟ್ಟು. ಇದು ಮೆಚ್ಚಬೇಕಾದ ವಿಷಯ.